ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಾರ್ನಿಂಗ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳನ ಪಟ್ಟಣ ಹಾಗೂ ಸುತ್ತಮುತ್ತಲಿನಲ್ಲಿ ಆಲಿಕಲ್ಲು ಮಳೆ ಜೋರಾಗಿ ಸುರಿದಿದೆ. ಆಲಿಕಲ್ಲು ಮಳೆಯಿಂದ ಕೂಲ್ ಆಗಿದ್ದಾರೆ ಅಲ್ಲಿರುವಂತಹ ಜನರು. ಬೇಸಿಗೆ ಬಿಸಿಲಿನಿಂದ ಕಂಗೆಟ್ಟಿದ್ದಂತಹ ಜನರಿಗೆ ವರುಣದೇವ ಇದೀಗ ಶಾಂತವಾದ ವಾತಾವರಣವನ್ನು ನೀಡಿದ್ದಾನೆ. ನಿತ್ಯ 40 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗ್ತಾ ಇತ್ತು. ಸುಡು ಬಿಸಿಲಿನ ಮಧ್ಯೆ ಆಲಿಕಲ್ಲು ಮಳೆ ಸುರಿದಿದ್ದು ರಸ್ತೆ ಮೇಲೆಲ್ಲ ಆಲಿಕಲ್ಲುಗಳು ಬಿದ್ದಿದೆ ಮುದ್ದೇಬಿಹಾಳನಲ್ಲಿ. ಇನ್ನು ಆಲಿಕಲ್ಲುಗಳನ್ನ ಪಾತ್ರೆಗಳಲ್ಲಿ ಒಂದಿಷ್ಟು ಜನ ಅವುಗಳನ್ನು ಕೂಡ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ತೋಟಗಾರಿಕಾ ಬೆಳೆಗಳಿಗೆ ಈ ಒಂದು ಮಳೆ ಕಂಟಕವಾಗಿದೆ. ಅದೇ ರೀತಿ ರಬ್ಬಿ ಬೆಳೆಗಳಿಗೂ ಕೂಡ ಕಂಟಕವಾಗಿದೆ. ದ್ರಾಕ್ಷಿ ದಾಳಿಂಬೆ ಬೆಳೆಗೆ ಹಾನಿ ಮಾಡಿದೆ ಈ ಒಂದು ಆಲಿಕಲ್ಲು ಮಳೆ. ಆಲಿಕಲ್ಲು ಮಳೆಯಿಂದಾಗಿ ದ್ರಾಕ್ಷಿ ದಾಳಿಂಬೆ ಬೆಳೆಗಾರರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದ್ ಕಡೆ ಬಿಸಿಲಿನ ತಾಪ ಹೆಚ್ಚಾಗಿತ್ತು, ಮಳೆ ಬಂದಿದ್ದು ಸಂತೋಷ ತಂದಿತ್ತು ಸಿಟಿಯಲ್ಲಿದ್ದ ಜನಕ್ಕೆ. ಆದ್ರೆ ಹಳ್ಳಿಯಲ್ಲಿ ಕೃಷಿ ಮಾಡುವವರಿಗೆ ಇದು ಆತಂಕ, ನಷ್ಟಕ್ಕೂ ಕೂಡ ಕಾರಣವಾಗಿದೆ. ಯಾವುದೇ ಪ್ರಚಾರದ ಹಿಂದೆ ಬೀಳದೆ ಸದ್ದಿಲ್ಲದೆ ಹಲವು ರೀತಿಯ ಸಮಾಜ ಸೇವೆಯಲ್ಲಿ ತೊಡಗಿದ್ದ ಪುನೀತ್ ರಾಜ್ಕುಮಾರ್ ಸಮಾಜಕ್ಕೆ ನೀಡಿರುವ ಕೊಡುಗೆ ಅನನ್ಯವಾದದ್ದು ಅಂತ RKDCC ಬ್ಯಾಂಕ್ ನಿರ್ದೇಶಕ ಶೇಖರ್ ಗೌಡ ಉಳ್ಳಾಗಡ್ಡಿ ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದ ಕನ್ನಡ ಕ್ರಿಯಾ ಸಮಿತಿ ವೃತ್ತದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟು ಹಬ್ಬದ ಹಿನ್ನೆಲೆ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಸಲ್ಲಿಸಿ ಮಾತನಾಡಿದ ಅವರು, ವೃದ್ಧಾಶ್ರಮ, ಅನಾಥಾಶ್ರಮ, ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡುವುದು ಸೇರಿ 10 ಹಲವು ಸಮಾಜಮುಖಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದ ಪುನೀತ್ ಅವರ ನಿರ್ಗಮನ ಕೇವಲ ಸಿನಿಮಾ ರಂಗಕ್ಕೆ ಮಾತ್ರವಲ್ಲ, ಎಲ್ಲಾ ಕ್ಷೇತ್ರಗಳಿಗೂ ಭರಿಸಲಾಗದ ನಷ್ಟ ಎಂದರು. ಇನ್ನು ಹಿರಿಯರಾದ MF ನದಾಫ್ ಮಂಜುನಾಥ್ ಅಧಿಕಾರಿ ಮಾತನಾಡಿ, ಕುಟುಂಬ ಸಮೇತ ನೋಡಬಹುದಾದ ಸದಭಿರುಚಿಯ ಚಿತ್ರಗಳಲ್ಲಿ ಪುನೀತ್ ರಾಜ್ಕುಮಾರ್ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದು ವಿಶೇಷವಾಗಿತ್ತು. ಅಪಾರ ಜನಪ್ರಿಯತೆ ಇದ್ದರು. ಪ್ರಚಾರ ಮತ್ತು ರಾಜಕೀಯದಿಂದ ದೂರ ಉಳಿದ ಕಾರಣ ಜನ ಅವರನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಅವರ ಅಕಾಲಿಕದಿಂದ ನಾಡಿನ ಎಲ್ಲೆಡೆ ಜನರು ಬೇಸರಕ್ಕೆ ಒಳಗಾಗಿದ್ದಾರೆ. ಅಂತಹ ವ್ಯಕ್ತಿಯನ್ನ ಮತ್ತೆ ಕಲಾವಿದನ ರೂಪದಲ್ಲಿ ಕಾಣುವುದು ಕಷ್ಟವಂತ ತಿಳಿಸಿದ್ರು. ಬೀದರ್ ಜಿಲ್ಲೆಯ ಹವಾಮಾನದಲ್ಲಿಯೂ ಕೂಡ ಏಕಾಏಕಿ ಬದಲಾವಣೆ ಕಂಡು ಬಂದಿದ್ದು, ನಿನ್ನೆ ರಾತ್ರಿ ಬೀದರ್ ಜಿಲ್ಲೆಯಾದ್ಯಂತ ಆಲಿಕಲ್ಲು ಮಳೆ ಸಹಿತ ಭಾರೀ ಮಳೆ ಆಗಿದೆ. ಕಳೆದ ಕೆಲ ದಿನಗಳಿಂದ ಬಿಸಿಲಿನ ತಾಪಕ್ಕೆ ತತ್ತರಿಸಿದ ಜನರಿಗೆ ಈ ಮಳೆ ತಂಪು ನೀಡಿದ್ರು ಹಲವು ಕಡೆಗಳಲ್ಲಿ ಸಮಸ್ಯೆಗಳನ್ನ ಉಂಟು ಮಾಡಿದೆ. ಬೀದರ್, ಬಸವ ಕಲ್ಯಾಣ್, ಹುಮ್ನಾಬಾದ್, ಚಿಡ್ಗುಪ್ಪ ಸೇರಿದಂತೆ ವಿವಿಧ ತಾಲೂಕು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಕಳೆದ ರಾತ್ರಿ ಅರ್ಧ ಗಂಟೆಗಳ ಕಾಲ ಆಲಿಕಲ್ಲು ಮಳೆಯೊಂದಿಗೆ ಜೋರಾಗಿ ಮಳೆ ಸುರಿದಿದೆ. ಬೀದರ್ ನಗರದಲ್ಲೂ ಕೂಡ ಧಾರಾಕಾರ ಮಳೆ ಸುರಿದಿದ್ದು ರಸ್ತೆಗಳಲ್ಲಿ ನೀರು ನಿಂತ ಪರಿಣಾಮ ವಾಹನ ಸವಾರರು ಸಂಕಷ್ಟವನ್ನು ಎದುರಿಸುತ್ತಿದ್ರು. ಇನ್ನು ಹಠಾತ್ ಆರಂಭವಾದ ಈ ಮಳೆಯಿಂದ ಜನರು ತಾತ್ಕಾಲಿಕವಾಗಿ ತೊಂದರೆ ಅನುಭವಿಸಿದ್ರು. ಬಿಸಿಲಿನ ತಾಪದಿಂದ ಬರುತ್ತಿದ್ದವರಿಗೆ ಮಳೆ ರಾಯ ತಂಪೆರೆದಿದ್ದಾನೆ. ಆದರೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದವರು ಮತ್ತು ತೋಟಗಾರಿಕೆ ಬೆಳೆಯನ್ನ ಬೆಳೆದವರಿಗೆ ಅಲ್ಪ ಮಟ್ಟಿಗೆ ನಷ್ಟವಾಗುವಂತಹ ಸಾಧ್ಯತೆ ಕೂಡ ಇದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಮೊಳಕೆರೆ ಗ್ರಾಮದಲ್ಲಿ ಇವತ್ತು ಒಂದು ಬರ್ಫಿನ ಮಳೆನೇ ಬೀಳ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ವರ್ಷದ ಮೊದಲನೇ ಮಳೆ ಅಂತ ತುಂಬ ಖುಷಿ ಆಗ್ತಾ ಇದೆ. ನೋಡಿ ಎಷ್ಟು ಬರುಕು ಬೀಳ್ತಾ ಇದೆ. ಪೂರಾ ಬಹಳ ಸಂತೋಷ ಆಗ್ತಾ ಇದೆ ಬರ್ಫಿನ ಮಳೆ ಅಂತ ಹೇಳಿ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಅಕಾಲಿಕ ಮಳೆ ಸುರಿದಿದೆ. ಬಿಸಿಲಿನ ಧಗೆಗೆ ಕಂಗೆಟ್ಟಿದ್ದ ಬಸವ ಕಲ್ಯಾಣ ಜನತೆಗೆ ವರುಣ ದೇವ ತಂಪೆರೆದಿದ್ದಾನೆ. ನಿನ್ನೆ ತಡರಾತ್ರಿವರೆಗೆ ಮಳೆ ಸುರಿದಿದ್ದು ಜನಜೀವನ ಅಸ್ತವ್ಯಸ್ತವಾಗಿತ್ತು. ಸಂಜೆ ಸಮಯದಲ್ಲಿ ಬಸವ ಕಲ್ಯಾಣದಲ್ಲಿ ಮೋಡ ಕವಿದ ವಾತಾವರಣ ನಿರ್ಮಾಣವಾಗಿತ್ತು. ನಂತರ 7 ಗಂಟೆಯಿಂದ ತಡರಾತ್ರಿವರೆಗೆ ಬಿಟ್ಟು ಗುಡುಗು ಸಹಿತ ಭಾರಿ ಮಳೆ ಸುರಿದಿದೆ. ಇದರಿಂದ ಹಿಂಗಾರು ಬೆಳೆಗಳಾದ ಬಿಳಿ ಜೋಳ, ಕುಸುಬೆ, ಕಡಲೆ ಸೇರಿದಂತೆ ಹಲವು ಬೆಳೆಗಳು ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಸಾಕಷ್ಟು ನಷ್ಟ ಆಗುವಂತ ಸಾಧ್ಯತೆ ಇದೆ. ಇನ್ನು ಕಟಾವಿನ ಹಂತದಲ್ಲಿರುವಂತಹ ಬೆಳೆಗಳಾದ ಕಲ್ಲಂಗಡಿ, ಮಾವಿನ ಮರ, ಇತರೆ ಬೆಳೆಗಳು ಆಲಿಕಲ್ಲು ಮಳೆಯಿಂದ ಹಾನಿ ಉಂಟಾಗುವಂತ ಸಾಧ್ಯತೆ ಇದೆ. ಇದರಿಂದ ರೈತಾಪಿ ವರ್ಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ.
ವಿಧಾನಸಭೆಯಲ್ಲಿ ಬಜೆಟ್ ಮೇಲೆ ನಡೆಯುತ್ತಿರುವ ಅಧಿವೇಶನದಲ್ಲಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ತಮ್ಮ ಮತಕ್ಷೇತ್ರದ ಸರ್ಕಾರಿ ಆಸ್ಪತ್ರೆಗಳ ದುಸ್ಥಿತಿಗಳ ಬಗ್ಗೆ ಸದನದ ಗಮನ ಸೆಳೆದಿದ್ದಾರೆ. ಮನ್ನಾಖೇಳಿ ಮತ್ತು ಮನ್ನಳ್ಳಿ ಗ್ರಾಮಗಳ ಸರ್ಕಾರಿ ಆಸ್ಪತ್ರೆಗಳ ದುಸ್ಥಿತಿಯನ್ನ ಪ್ರಸ್ತಾಪಿಸಿದ ಶಾಸಕ ಶೈಲೇಂದ್ರ ಬೆಲ್ದಾಳೆ ವೈದ್ಯರು ಮತ್ತು ಸಿಬ್ಬಂದಿಗಳ ಕೊರತೆಯಿಂದ ಗ್ರಾಮಸ್ಥರಿಗೆ ಸಮರ್ಪಕ ಚಿಕಿತ್ಸೆ ಸಿಗದ ಹಿನ್ನೆಲೆ ತುರ್ತು ಪರಿಸ್ಥಿತಿಗಳಲ್ಲಿ ರೋಗಿಗಳನ್ನ ದೂರದ ನಗರಗಳಿಗೆ ಕರೆದೊಯ್ಯಬೇಕಾದ ಅನಿವಾರ್ಯತೆ ಎದುರಾಗುತ್ತಿದೆ ಅಂತ ತಿಳಿಸಿದ್ರು. ಅದೇ ರೀತಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಆಂಬ್ಯುಲೆನ್ಸ್ ಇದ್ರೂ ಚಾಲಕರ ಅಭಾವ ಮತ್ತು ಅಗತ್ಯ ವೈದ್ಯಕೀಯ ಉಪಕರಣಗಳ ಕೊರತೆ ಇದೆ. ಗ್ರಾಮೀಣ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದು ಸರ್ಕಾರ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಸದನಕ್ಕೆ ಒತ್ತಾಯಿಸಿದ್ರು. ವೈದ್ಯೋ ನಾರಾಯಣ ಭವ ಅಂತ ಆರೋಗ್ಯವೇ ಭಾಗ್ಯ ಅಂತ ನಾವೆಲ್ಲ ಮಾತಾಡ್ತೀವಿ. ನಮ್ಮ ಸರ್ಕಾರ ಇದ್ದಾಗ ಮನ್ನಳ್ಳಿ PHCಗೆ CSC ಆಗಿ ಪರಿವರ್ತನೆ ಮಾಡಿ 1 ವರ್ಷ ಕೆಳಗಡೆ ಉದ್ಘಾಟನೆ ಮಾಡಿದ್ವಿ ನಾವು. ಅದಾದ್ಮೇಲೆ ಕೂಡ ಇನ್ನೂ ತನ ಒಂದು D ಗ್ರೂಪ್ ನೌಕರರು ಕೂಡ ಅಲ್ಲಿ ನೇಮಕ ಮಾಡಿಲ್ಲ, ಒಬ್ಬ ಡಾಕ್ಟರ್ ಕೂಡ ನೇಮಕ ಆಗಿಲ್ಲ. ಸುಮಾರು 10 ಕೋಟಿ ಸರ್ಕಾರದ ವೆಚ್ಚ ಆ ಒಂದು ಕಟ್ಟಡಕ್ಕೆ ನಿರ್ಮಾಣ ಆಗಿದೆ, ಪೋಸ್ಟ್ಮಾರ್ಟಮ್ ರೂಮ್ ಆಗಿದೆ, ಇನ್ನಿತರ ಎಲ್ಲ ಫರ್ನಿಚರ್ ಬಂದಿದೆ. ಓನ್ಲಿ ಎಕ್ವಿಪ್ಮೆಂಟ್ಸ್ ಬರಬೇಕು, ಅದು 3 ಕೋಟಿ ಹಣ ಹಾಗೇ ಇದೆ. ಇನ್ನು DHO ಕೂಡ ಟೆಂಡರ್ ಮಾಡಿಲ್ಲ. ನಾನು ಸುಮಾರು 8-10 ಸಲ ನಾನು ಮನವಿ ಮಾಡಿದ್ದೀನಿ. ನಮ್ಮ ಉಸ್ತುವಾರಿ ಸಚಿವರು ಹೇಳಿದ್ರೆ, ಒಂದ್ಸಲ ಮಂತ್ರಿಯವರು ಕೂಡ ಇಲ್ಲೇ ಒಳಗಡೆ ಕೂತಾಗ ಹೇಳಿದ್ದೆ. ಮನ್ನಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇದೆ, ಪೂರ್ತಿ ತೆಲಂಗಾಣ ಹತ್ತಿದ ಊರಿದೆ. ಎಲ್ಲ ತೆಲುಗು ಮಾತಾಡೋ ಜನ ಬಹಳಷ್ಟು ಜನ ಇದ್ದಾರೆ. ಬಹಳಷ್ಟು ಜನ OBC ಜನ ಕಡುಬಡವರು ಇರ್ತಾರೆ ಅಧ್ಯಕ್ಷರೇ. ಹರ್ಷಗುಪ್ತ ಅವ್ರು ಇಲ್ಲೇ ಇದ್ದಾರೆ, ಅವ್ರಿಗೆ ಗೊತ್ತು, ಅಲ್ಲಿ DC ಆಗಿ ಕೆಲಸ ಮಾಡಿದ್ದಾರೆ ನಮ್ಮಲ್ಲಿ. ಯಾಕೆ ಅಷ್ಟೊಂದು ಕಡುಬರಿದೆ. ಅಲ್ಲೊಂದು CSC ಮಾಡಿದಗೋಸ್ಕರ ಇನ್ನೂ 1 ವರ್ಷ ಇತ್ತು, ನೇಮಕ ಮಾಡಿಲ್ಲ ಅಂದ್ರೆ ಅಲ್ಲಿಂದ DHO ಏನ್ ಮಾಡ್ತಾ ಇದಾರೆ, ಮೇಲಿಂದ ವರದಿ ಕೊಟ್ಟರ ಇಲ್ಲೋ, ಮೇಲಂತ ಸಚಿವರಿಗೇನು ಹೇಳಿದಾರ ಇಲ್ಲೋ, ಅಂದ್ರೆ ಎಷ್ಟರ ಮಟ್ಟಿಗೆ ಸೀರಿಯಸ್ ಇದಾರ ಅಂತ ನಾನು ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಅಧ್ಯಕ್ಷರೇ. ಮನ್ನಾಖೇಳಿ ಗ್ರಾಮ ಯಾವ ತರ ನಮ್ಮ ಶಾರದಾ ಅಕ್ಕವರು ಹೇಳಿದ್ರು, ಅವ್ರಿಗೂ ತಾಲೂಕಾ ಆಸ್ಪತ್ರೆ ಇಲ್ಲ, ನನ್ನ ವಿಧಾನಸಭಾ ಕ್ಷೇತ್ರಕ್ಕೂ ತಾಲೂಕಾ ಆಸ್ಪತ್ರೆ ಇಲ್ಲ, ಜಿಲ್ಲಾ ಆಸ್ಪತ್ರೆ ಇಲ್ಲ. ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರ ಟೋಟಲಿ ಗ್ರಾಮೀಣ ಪ್ರದೇಶ ಕೂಡುವಂತ ಕ್ಷೇತ್ರ. ಮನ್ನಾಖೇಳಿ ಒಂದು ದೊಡ್ಡ ಗ್ರಾಮ, ಅಲ್ಲಿ ಗೈನಕಾಲಜಿಸ್ಟ್ ಇದ್ರು ಅಧ್ಯಕ್ಷರೇ 1.5 ವರ್ಷ ಕೆಳಗಡೆ. ಅವರನ್ನ ವರ್ಗಾವಣೆ ಮಾಡಿ ಬಾಲ್ಕಿ ತಾಲೂಕಕ್ಕೆ ಹಾಕಿದ್ದಾರೆ. ಪೋಸ್ಟಿಂಗ್ ಇಲ್ಲೇ ಆ ಮೇಡಮ್ದು. ಇನ್ನೂ ತನಕ ಕೂಡ ಗೈನಕಾಲಜಿಸ್ಟ್ ಒಂದು ಕೊಟ್ಟಿಲ್ಲ. ಅಲ್ಲಿ ಹೆರಿಗೆ ಓನ್ಲಿ ಸ್ಟಾಫ್ ನರ್ಸ್ ಅಷ್ಟೇ ಹೆರಿಗೆ ಮಾಡ್ತಾ ಇದ್ದಾರೆ. ಫುಲ್ ಒಂದು 30,000 ಜನಸಂಖ್ಯೆ ಇದ್ದಂತ ಊರು ಪಕ್ಕ ಅಕ್ಕಪಕ್ಕ 30-40 ಹಳ್ಳಿ ಊರು ಬರ್ತದೆ ಅಧ್ಯಕ್ಷರೇ. ಸುಮಾರು ಸಲ KDPL ಡಿಸ್ಕಸ್ ಮಾಡಿದೆ, ಉಸ್ತುವಾರಿ ಸಚಿವರಿಗೆ ಹೇಳಿದೆ, ಪತ್ರ ಬರೆದೆ. ಇನ್ನೂ ತನಕ ಒಂದು ಗೈನಕಾಲಜಿಸ್ಟ್ ಕೊಟ್ಟಿಲ್ಲ ಅಧ್ಯಕ್ಷರೇ. ಅಲ್ಲಿ ಸ್ಟಾಫ್ ನರ್ಸ್ ಅಷ್ಟೇ ಪಾಪ ಹೆರಿಗೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಒಂದು ಅಲ್ಲಿ ಹೆರಿಗೆ ಮಾಡ್ಲಿಕ್ಕಾಗಿಲ್ಲ ಅಂತ ಮನ್ನಾಖೇಳಿಗೆ ತಂದ್ರು, ದಾರಿಯಲ್ಲೇ ಮೃತಪಟ್ಟರು ಅಧ್ಯಕ್ಷರೇ. ಇದು ನಮ್ಮ ಬೆಂಬಳಖೇಡದೊಂದು ಉದಾಹರಣೆ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಅಂದ್ರೆ ಈ ತರ ನಾನು ವಿನಂತಿ ಮಾಡ್ಕೋತೀನಿ ನಮ್ಮ ಹೆಲ್ತ್ ಮಿನಿಸ್ಟರ್ ಅವರಿಗೆ, ಸ್ವಲ್ಪ ಇದ್ರ ಬಗ್ಗೆ ಸೀರಿಯಸ್ ತಗೊಂಡು ಎಲ್ಲೆಲ್ಲಿ ಡಾಕ್ಟರ್ಸ್ ಇಲ್ಲ, ಎಲ್ಲೆಲ್ಲಿ ಕೊರತೆ ಇದೆ ಅದ್ರ ಬಗ್ಗೆ. ಯಾಕಂದ್ರೆ ಡಾಕ್ಟರ್ ಅಂದ್ರೆ ಎಜುಕೇಶನ್ ಒಂದು ಡಾಕ್ಟರ್ ಬಹಳ ಪುಣ್ಯದ ಕೆಲಸ. ಜನರಿಗೆ ನೇರವಾಗಿ ಮುಟ್ಟಂತ, ಜನರಿಗೆ ಸಹಾಯ ಮಾಡೋಂಥ ಯಾವ್ದಾರ ಒಂದು ಡಿಪಾರ್ಟ್ಮೆಂಟ್ ಇದ್ರೆ ಅದು ಆರೋಗ್ಯ ಡಿಪಾರ್ಟ್ಮೆಂಟ್. ಅದನ್ನ ಇದೊಂದು ಆಂಬ್ಯುಲೆನ್ಸ್ ಇದೆ 4 ತಾಲೂಕು, ಚಾಂಗ್ಲೇರಿ, ಬೆಂಬಳಖೇಡ ಅಂಡ್ ಮನ್ನಾಖೇಳಿ 3 PHC ಇದೆ ಅಧ್ಯಕ್ಷರೇ. ಅದರಲ್ಲಿ ಆಂಬ್ಯುಲೆನ್ಸ್ 3 ಇದೆ, ಡ್ರೈವರ್ ಒಬ್ಬನೇನು ಅಧ್ಯಕ್ಷರೇ. ಸುಮಾರು ಸಲ ಹೇಳಿದ್ರು ಇಲ್ಲ ಮೇಲಿಂದೇ ಬಂದಿಲ್ಲ, ಮೇಲಿಂದೇ ಅಪ್ರೂವಲ್ ಬಂದಿಲ್ಲ, D ಗ್ರೂಪ್ ಅಪ್ರೂವಲ್ ಬಂದಿಲ್ಲ. ಈ ತರ ಅಂದ್ರೆ ಅವ್ರಿಗೆ ಅಧಿಕಾರ DHO ಅವರಿಗೆ ಕೊಡ್ರಿ ಮೇಲಿಂದೆ. ನಿಮ್ಮ ಸೆಕ್ರೆಟರಿ ACS ಲೆವೆಲ್ ಮಿನಿಸ್ಟರ್ ಆಂಬ್ಯುಲೆನ್ಸ್ ಡ್ರೈವರೇ ಇರ್ಲಿಲ್ಲ ಅಂದ್ರ ಅವ್ನ ಹೆಂಗ್ ಬೀದರ್ಗೆ ಹೆಚ್ಚಿನ ಚಿಕಿತ್ಸೆಗೆ ಬೀದರ್, ಸೋಲಾಪುರ, ಹೈದರಾಬಾದ್ ಹೇಗೋಯ್ತಾನ ಅವನು? ಹಾದಿಯಲ್ಲೇ ಮರಣ ಹೊಂತಾರ. ಅದಕ್ಕಿಂತ ಸಾಕಷ್ಟು ಉದಾಹರಣೆಗಳಿವೆ. ಪೇಪರ್ ಕಟ್ಟಿಂಗ್ ಕೂಡ ತಮಗೆ ಕೊಡ್ತೀನಿ ನಾನು. ಅಂದ್ರೆ ಅಟ್ಲೀಸ್ಟ್ ಅಧಿಕಾರ ಕೊಡ್ರಿ, ರಿವಾಲ್ವಿಂಗ್ ಫಂಡ್ ಕೊಡ್ರಿ. ಅದಕ್ಕೆ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ತೋಲಿಕ್ರ ಒಂದು ಅಧಿಕಾರ ಕೊಡ್ರಿ ಕೆಳಮಟ್ಟ DHO ಒಳಗೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಈ ತರ ಸಾಕಷ್ಟು. ಮತ್ತೇನು CSCಗಳಿಗೆ ಹಣ ಕೊಡ್ತೀರಿ 2.5 ಲಕ್ಷ 3 ಲಕ್ಷ ಪ್ರತಿ ಕ್ವಾರ್ಟರ್ಗೆ, ಅದನ್ನ ಜಾಸ್ತಿ ಮಾಡಿ ಎಮರ್ಜೆನ್ಸಿ ಇಲ್ಲಿ ನಿಮ್ಮ ಡ್ರಗ್ ಲಾಜಿಸ್ಟಿಕ್ ಮೆಡಿಸಿನ್ ಬರ್ಲಿಲ್ಲ ಅಂದ್ರೆ ಅವರಿಗೆ ಅಧಿಕಾರ ಕೊಡ್ರಿ.
ಒಂದು 5 ಲಕ್ಷ ರೂಪಾಯಿ ರಿವಾಲ್ವಿಂಗ್ ಫಂಡ್ ಕೊಡ್ರಿ, ಅವರೇನರ ಪರ್ಚೇಸ್ ಮಾಡಿ ಎಂಟಿ ರೇಬಿಸ್ ಆಗಲಿ ಎಂಟಿ ಸ್ನೇಕ್ ಮೆಡಿಸಿನ್ ಇಂಜೆಕ್ಷನ್ ಎಲ್ಲ ಅಲ್ಲಿಂದಲ್ಲೇ ತಕ್ಷಣ ಪರ್ಚೇಸ್ ಮಾಡಿ, ಇಲ್ಲಿ ಕೊಡ್ಲಿಲ್ಲ ಅಂದ್ರೆ ಅಲ್ಲೇ ಅವ್ರಿಗೆ ಅಧಿಕಾರ ಕೊಟ್ಟರೆ ತಗೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ ಅಧ್ಯಕ್ಷರೇ. ಇದನ್ನು ಮಾನ್ಯ ಮಂತ್ರಿಯವರಿಗೆ ನಾನು ಹೇಳಕ್ಕಿಚ್ಚದೆ. ಮತ್ತೊಂದು, MBBS ಆಯುಷು ಡಾಕ್ಟರ್ಸ್ ಇರ್ತಾರೆ, ಅಲ್ಲಿ ಖಾಲಿ ಹುದ್ದೆಗಳು ಇರ್ತಾವೆ, ತೋಲಿಕ್ನು ಬಹಳಷ್ಟು ಮಾನದಂಡ. DC ಅವ್ರಿಗೆ ಅಪ್ಲಿಕೇಶನ್ ಕೊಡ್ಬೇಕು, ಅವ್ರು DC ಅವ್ರು ಯಾವಾಗ ಖಾಲಿ ಇರ್ತಾರೆ ಅವಾಗ ಕರಿಬೇಕು, ಅವ್ರು ತೋಲಿಕೆ ಆಗಲ್ಲ. ನಾನು ಸುಮಾರು ಸಲ ಹೇಳಿನಿ, ಅಟ್ಲೀಸ್ಟ್ ಇಲ್ಲಿಂದಾದ್ರೂ ಕೊಟ್ಟು ಒಂದು ರೂಲ್ಸ್ ಸ್ವಲ್ಪ ಸಡಿಲಿಕೆ ಮಾಡ್ರಿ. ತಕ್ಷಣ ವಾಕಿನ್ ಎಂಟ್ರಿ ತಗೋರಾದ್ರೆ ಅದು DHOಗಳಿಗೆ ಪವರ್ ಕೊಡ್ರಿ. ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ ಅಡಿಯಲ್ಲಿ ಗ್ರಾಹಕರ ವಿದ್ಯುತ್ ಸಂಪರ್ಕ ಹಾಗೂ ಕುಂದುಕೊರತೆ ವಿಚಾರಣೆ ಸಭೆಗೆ ಗ್ರಾಹಕರು ಬಾರದೆ ಕೇವಲ ಬೆರಳೆಣಿಕೆಯಷ್ಟು ಗ್ರಾಹಕರು ಭಾಗಿಯಾಗಿದ್ದು ಅಧಿಕಾರಿಗಳು ಸಭೆ ನಡೆಸಿರುವಂತಹ ಪ್ರಸಂಗ ಜರುಗಿತು. ಬೀದರ್ ಜಿಲ್ಲೆಯ ಹುಲಸೂರು ಜಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ ಸಹಾಯಕ ಅಭಿಯಂತರಾದ ಗಣಪತಿ ಮೈನಾಳೆ, ಕಿರಿಯ ಅಭಿಯಂತರರಾದ ಚಂದ್ರಕಾಂತ್ ಚೀರಡೆ ಅವರ ನೇತೃತ್ವದಲ್ಲಿ ಸೋಮವಾರದಂದು ನಡೆದ ಗ್ರಾಹಕರ ವಿದ್ಯುತ್ ಸಂಪರ್ಕ ಹಾಗೂ ಕುಂದುಕೊರತೆ ವಿಚಾರಣೆ ಸಭೆ ಹಮ್ಮಿಕೊಳ್ಳಲಾಯಿತು. ಈ ಸಭೆ ಕುರಿತು ಗ್ರಾಹಕರಿಗೆ ಮಾಹಿತಿ ಇಲ್ಲದೆ ಕೇವಲ 3 ಗ್ರಾಹಕರು ಹಾಗೂ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದು ತಾಲೂಕಿನ ಗ್ರಾಹಕರಿಗೆ ಸಭೆ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು. ಆದರೆ ಗ್ರಾಹಕರು ಹಾಗೂ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಗಮನ ಹರಿಸಿರುವುದಿಲ್ಲ. ಮುಂದಿನ ದಿನಗಳಲ್ಲಿ ನಡೆಯುವ ಸಭೆ ಕುರಿತು ಧ್ವನಿವರ್ಧಕ ಅಥವಾ ಡಂಗೂರ ಸಾರುವುದರ ಮೂಲಕ ಗ್ರಾಹಕರಿಗೆ ಮಾಹಿತಿ ನೀಡಬೇಕು ಅಂತ ಸಭೆಗೆ ಬಂದಿದ್ದ ಗ್ರಾಹಕರು ತಿಳಿಸಿದ್ರು. ಅದ್ರೊಳಗೆ ತಂದು ಇಲ್ಲಿ ಒಳಗೆ ಇಟ್ಕೊಂಡ್ರಿ ಹ್ಯಾಂಗ ಸರ್ ಏನು ನೀವು ಡಂಗೂರು ಹೊಡ್ಸಿರಿ ಏನು ಪಂಚಾಯತ್ದವ್ರು 4 ಇಟ್ರಿ. ಈಗ 2 ಟೈಮ್ ಇತ್ತು. ಮೊದಲಿಗೆ ಕೂತ್ರಿ ನಮ್ದು ರಾಹುಲ್ ಪಾಂಡೆ ಇದ್ದಿದ್ದಲ್ಲ, ಆ ಟೈಮ್ನಾಗ ಹಿಂಗೆ ಕೂತ್ರಿ ಕನ್ಸ್ಯೂಮರ್ ಸಿಮ್ ಮೀಟಿಂಗ್ ಅಂತ, ಕನ್ಸ್ಯೂಮರ್ ಇಂಟ್ರೆಸ್ಟ್ ಮೀಟಿಂಗ್ ಅಂತ ಇರ್ತೀವಿ. ಕನ್ಸ್ಯೂಮರ್ ಇಂಟ್ರೆಸ್ಟ್ ಮೀಟಿಂಗ್ ಅದನ್ನು ಗ್ರಾಹಕರು ಮತ್ತು ಆಫೀಸರ್ಸ್ ಕೂಡ ಪ್ರತಿಯೊಂದು ಪಂಚಾಯತ್ ಆಫೀಸಿಗೆ ಡಿಕ್ಲೇರ್ ಮಾಡಿದ್ರು. ಪಂಚಾಯತ್ ಆಫೀಸ್ ಹೋಗಬೇಕು, ಆದ ಪೂರ ಟೋಟ್ಲಿ ನಾವು ಟಾಪ್ ಮಾಡಿದ್ದು ಎಲ್ಲ ಪೂರ ಮಾಡಿ ಆಮೇಲೆ ಸ್ಯಾಮಲ್ ಚೇಂಜ್ ಮಾಡೋದು ಮೊದಲಿತ್ತು. ಅವನು 3 ವರ್ಷ ಸೊ ಅದು ಬಿಟ್ಕೊಟ್ಟಿಗೆ ಬರೀ ಏನಾದ್ರು ಗ್ರಾಹಕರು ಕುಂದ್ಕೊಂಡು ಬರೀ ಆಫೀಸ್ದಾಗೆ ಅಂತ ಅವ್ರನ್ನ ಡಿಕ್ಲೇರ್ ಮಾಡಿದೆ. ಯಾಕಂದ್ರೆ ಇನ್ನು ಪಂಚಾಯತ್ ಆಫೀಸ್ ಹೋಗ್ಬೇಕಾಗಿತ್ತಂದ್ರೆ ಪಂಚಾಯತ್ ಅವ್ರಿಗೆ ಮತ್ತೆ ಅಡಚಣೆ ಆಗಿತ್ತು. ಒಂದು ಆಮೇಲೆ ನಾಳೆ ಏನಂತ ಗೊತ್ತ್ರಿ, ಈಗ ಅವ್ರು ಅರೇಂಜ್ಮೆಂಟ್ ಮಾಡೋದು ಯಾರು ಮಾಡಬೇಕು, ಇವೆಲ್ಲ ಸಮಸ್ಯೆ ಇತ್ತು. ಸಲುವಾಗಿ ಆಫೀಸಿಂದ ಮಾಡಿದಂತದ. ಈ ನೆಕ್ಸ್ಟ್ ನೀವು ಅಂದಂಗ ನಮ್ಮ ಆಫೀಸ್ ದೂರ ಅದಂತಂದ್ರೆ ಯಾಕಂದ್ರೆ ಎಲ್ಲರೂ ಕೂಡಿ ಅಂದ್ರೆ 6 ತಿಂಗಳು ಕೆಳಗೂ ಹೇಳಿದ್ರು ಸರ್ ಅಲ್ಲಿ ಮೀಟಿಂಗ್ ಸರ್ ಹಂಗಲ್ವೇ ನನ್ನ ಆಫೀಸ್ ಪ್ರೊಸೀಜರ್ ಪ್ರಕಾರ ಹೋಗ್ಬೇಕು. ಕರೆಕ್ಟ್ ಸರ್. ನಾವದು ನಿಮ್ಗೆ ಅವತ್ತು ಏನು ಹೇಳ್ದ ನನ್ನ ಸಮಸ್ಯೆ ಏನದ ನೀವು ಹೇಳ್ಕೊಂಡ ನೀವು ಮೇಲಾಧಿಕಾರಿ ಮುಂದೆ ಇರ್ಬೇಕಲ್ಲ ಸರ್. ನಾವಂದ್ರೆ ಯಾಕದು ಇಂಪ್ರೂವ್ ಆಗೋದಿಲ್ಲ. ಈಗ ಅದು ನಾನು ನಿಮಗೆ ಕೇಳಬೇಕಲ್ಲ, ನೀವು ಅವ್ರಿಗೆ ಕೇಳ್ರಿ ಬಿಡ್ರಿ, ಬಟ್ ನಾನು ನಿಮಗೆ ಕೇಳಬೇಕಲ್ಲ. ನಾನು ನಿಮಗೆ ಏನು ಲೆಟರ್ ಕೊಟ್ಟಿದ್ದೆ ಸರ್, ನೀವು ಇಲ್ಲೇನು ಇಡ್ಲತ್ತೀರಿ, ಮಂದಿ ಜನರಿಗೆ ಬರ್ಲಾಕ್ ಹೋಗ್ಲಾಕ್ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಪಂಚಾಯತ್ ಮೇಲೆ ಇಡ್ರಿ, ಡಂಗೂರು ಹೊಡಿಸ್ರಿ ಅಂತ ಹೇಳಿದ. ನೀವು ನಾನು ನಿಮಗೆ ಮೊದಲು ಹೇಳಿದ್ರೆ ನಿಮ್ಮ ಮೇಲಧಿಕಾರಿ ಹೇಳಿರೋ ಬಿಟ್ಟರು, ಬಟ್ ಅದು ಇಂಪ್ಲಿಮೆಂಟ್ದಾಗೆ ಇಲ್ಲ. ಇವತ್ತಿನ ನಡೆದ ನೀವು ಬಂದ್ರಿ ಸರ್, ನಾನು ನಿಮ್ದೇನು ತಪ್ಪಿಲ್ಲ. ಈಗ ನೀವು ಬಂದ್ರಿ ಒಬ್ಬರೇ ಕುಂದ್ರಿ, ಡಿಪಾರ್ಟ್ಮೆಂಟ್ದವ್ರು ಒಬ್ಬರೇ, ಈಗ ಹೊರಗಿನವ್ರು ಯಾರು ಜನರ ನೀವು ಹೇಳಿ. ಈಗ ನೀವು ಇಲ್ಲಿ ನಾಳೆ ಏನು ರಿಪೋರ್ಟ್ ಮಾಡ್ತೀನಿ, ಈಗ ನೀವೇನು ಮಾಡ್ತೀರಿ, ನಾ ಹೋಗಿಲ್ಲ ಅಲ್ಲಿ ಯಾರು ಬಂದಿಲ್ಲ ನೀವು ಅಂತೀರಿ. ನಾ ಏನು ರಿಪೋರ್ಟ್ ಹೋಗಿ ಒಂದು ನಾನು ಕೆಲಸದ ನಿಮಿತ್ತ ಬೆಂಗಳೂರು ಬಂದಿದ್ದೀನಿ, ಇಂದಿನ ಮೀಟಿಂಗಿಗೆ ಹೋಗಿ ಅಣ್ಣ ಅಂತೇಳಿ ಮೆಸೇಜ್ ಹಾಕೋರು. ಅವ್ರು ಹಾಕಿದ ಮೇಲೆ ಗೊತ್ತಾಗಿದೆ ನನಗೆ ಸುದ್ದ. ಮತ್ತಿದು ಪೇಪರ್ ಕಟ್ಟಿಂಗ್ ಹಾಕೋರು. ಈಗಿದು ಎಲ್ಲರ ಬೀದರ್ ಬೆಂಗಳೂರಿಗೆ ಆ ಪೇಪರ್ದಾಗ ಹಾಕೋರು, ಲೋಕಲ್ದವ್ರಿಗೆ ಏನು ಗೊತ್ತಾಗಬೇಕು ಸರ್. ಒಂದಾಯ್ತು. ಎರಡನೇ ಮಾತು 4 ವಾರ ಆಯಿತು ಕೊಂಗ್ಳಿ IP ಫೀಡರ್ ಅಂತ ಅಂದ್ರೆ ಮಧ್ಯಾಹ್ನ ಟೈಮಿಗೆ ಲೇಟ್ ಕೊಡ್ಲತ್ತು. ಕೇಳ್ರಿ ಅವ್ರಿಗೆ ಗೊತ್ತು ಕೊಟ್ರಿ ತೊಗೊಂಡು ಬಂದಿದ್ದೀವಿ ಸರ್. ಪಪ್ಪು ಅದು ಕಾಕರಾಬಾದ್ ಅವರಿಗೆ ನಾನು ನೀವು ಎಲ್ಲ ಹೋಗೋದು ವೈರ್ ತೊಗೊಂಡು ಬಂದಿಲ್ಲ. ಈಗ ನಾವು ತೊಗೊಂಡು ಬಂದಿಲ್ಲ ಅಂತ, ನಾವು ವೈರ್ ತೊಗೊಂಡು ಬಂದಿಲ್ಲ. ಹಾಂ, ಈಗ ವೈರ್ ತೊಗೊಂಡು ಬಂದು ಮತ್ತೆ ಹೊಸ ವೈರ್ ಹಾಕೊಂಡ್ರಲ್ಲ ಅವ್ರು. ಈಗ ಪಪ್ಪು ಮತ್ತೆ ಕಟ್ ಮಾಡ್ರು. ಕಟ್ ಮಾಡ್ರ. ಸರಿ ಸರಿ. ಪ್ರತಿ ತಿಂಗಳ 3ನೇ ಒಂದೊಂದು ಸೆಕ್ಷನ್ ಈ ಸ್ಯಾಟರ್ಡೆ ಯಾಕೆ ಮಾಡಬೇಕು, ಉಗಾದಿ ಮತ್ತೆ ಮೋಸ್ಟ್ ರಂಜಾನ್ ಹಬ್ಬ ಕೆಲಸ ಮಾಡಿಕೊಂಡು ಅಡ್ವಾನ್ಸ್ ಯಾಕೆ 3 ದಿವಸ ಕೊಟ್ಟಿವಿ ಅಂತ ಅಡ್ವಾನ್ಸ್ ಆಗಿ ಡಿವಿಷನ್ ಆಫೀಸರ್ ಫೈನಲ್ ಮಾಡಿ ಅವರೇ ಕೊಟ್ಟಿದ್ದಾರೆ ಡೇಟ್. ಒಂದು ಎವ್ರಿಗೆ ಹೋಟೆಲ್ಗೆ ನಮ್ಗಂದ್ರೆ ಈಗ 10 ಸೆಕ್ಷನ್ 9 ಸೆಕ್ಷನ್ ಬರ್ತಾವಲ್ಲ, ಅಂದ್ರೆ 9 10 ತಿಂಗಳಿಗೆ ಮತ್ತೊಂದು ಸರಿ ಬಂದಿರ್ತೀವಿ. ಕರೆಕ್ಟ್ ಸರ್. ಈಗ
ಇನ್ನು ವಿಜಯಪುರ ಜಿಲ್ಲೆಯಾದ್ಯಂತ ಕೂಡ ಗುಡುಗು ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ. ಮುದ್ದೆಬಿಹಾಳ ಪಟ್ಟಣ ಹಾಗೂ ಸುತ್ತಮುತ್ತಲೂ ಆಲಿಕಲ್ಲು ಮಳೆ ಸುರಿದಿದೆ. ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿದ್ದ ಜಿಲ್ಲೆಯ ಜನರು ಇದೀಗ ರಿಲ್ಯಾಕ್ಸ್ ಆಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಸತತವಾಗಿ ಕಾಡುತ್ತಿದ್ದ ಬೇಸಿಗೆಯ ಬಿಸಿಲಿಗೆ ಇದೀಗ ಬ್ರೇಕ್ ಬಿದ್ದಿದೆ. ನಿನ್ನೆ ರಾತ್ರಿ ಅಕಾಲಿಕ ಮಳೆ ಸುರಿದ ಪರಿಣಾಮ ಜಿಲ್ಲೆಯ ವಿವಿಧೆಡೆ ಗುಡುಗು ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಸುಡುವ ಬಿಸಿಲಿನಿಂದ ಕಂಗೆಟ್ಟಿದ್ದ ಜನತೆಗೆ ವರುಣ ದೇವ ತಂಪು ನೀಡಿದ್ದಾನೆ. ವಿಶೇಷವಾಗಿ ಮುದ್ದೆಬಿಹಾಳ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆಲಿಕಲ್ಲು ಮಳೆಯಾಗಿದ್ದು ರಸ್ತೆಗಳೆಲ್ಲ ಮಂಜಿನಿಂದ ಆವೃತ್ತವಾದಂತೆ ಬಿಳಿ ಬಣ್ಣಕ್ಕೆ ತಿರುಗಿದವು. ಬಿರುಗಾಳಿಯ ಅಬ್ಬರಕ್ಕೆ ಕೆಲವೆಡೆ ಮರಗಿಡಗಳು ಧರೆಗೆ ಉಳಿದಿವೆ. ಇನ್ನು ವಾಹನ ಸವಾರರು ಹಾಗೂ ಸಾರ್ವಜನಿಕರು ತುಸು ತೊಂದರೆ ಅನುಭವಿಸಿದ್ರು ಕೂಡ ಮಳೆಯಿಂದಾಗಿ ಉಂಟಾದ ತಂಪಾದ ವಾತಾವರಣಕ್ಕೆ ಜಿಲ್ಲೆಯ ಜನತೆ ಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಂಜಾನ್ ಪವಿತ್ರ ಮಾಸದ ಅಂಗವಾಗಿ ಪಾಟೀಲ್ ಪರಿವಾರದಿಂದ ಮಂಗಳವಾರ ಇಫ್ತಾರ್ ಕೂಟವನ್ನ ಭಕ್ತಿ ಭಾವದಿಂದ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಉಪವಾಸದಲ್ಲಿರುವ ಮುಸ್ಲಿಂ ಬಾಂಧವರು ಸೂರ್ಯಾಸ್ತದ ನಂತರ ಉಪವಾಸ ಮುರಿದು ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಂಡರು. ಇಫ್ತಾರ್ ಕಾರ್ಯಕ್ರಮದಲ್ಲಿ ವಿವಿಧ ಸಮುದಾಯದ ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಸೌಹಾರ್ದತೆ ಮತ್ತು ಸಹೋದರತ್ವದ ಸಂದೇಶವನ್ನ ಸಾರಿದರು. ಇನ್ನು ರಂಜಾನ್ ಮಾಸವು ಶಾಂತಿ, ಸಹನೆ ಮತ್ತು ಮಾನವೀಯತೆ ಸಾರುವ ಪವಿತ್ರ ಕಾಲವಾಗಿದ್ದು ಎಲ್ಲರಿಗೂ ಒಗ್ಗಟ್ಟಿನಿಂದ ಬದುಕುವಂತೆ ಪ್ರೇರೇಪಿಸುತ್ತದೆ ಅಂತ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ತಿಳಿಸಿದರು. ಪಾಟೀಲ್ ಪರಿವಾರದಿಂದ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು. ಪರಸ್ಪರ ಪ್ರೀತಿ ಹಾಗೂ ಭಾವೈಕ್ಯತೆಯ ವಾತಾವರಣ ನಿರ್ಮಾಣವಾಯಿತು. ಈ ಸಂದರ್ಭದಲ್ಲಿ ಜಿಲ್ಲೆಯ ಹಾಗೂ ದೇಶದ ಜನತೆಗೆ ಸುಖ, ಶಾಂತಿ ಹಾಗೂ ಸಮೃದ್ಧಿ ಲಭಿಸಲಿ ಎಂದು ಪ್ರಾರ್ಥಿಸಲಾಯಿತು. आराम से खाओ भाई, नमाज का इंतजाम यहीं पर है, आराम से खाओ। अहमदाबाद में दो इफ्तार का जो बसवराज पाटिल परिवार के तरफ से नियोजन किया। आज आप सभी लोग यहाँ पर आकर इफ्तार में शामिल हो गए। मैं सभी को क्या बोलता हूँ, मंच के ऊपर बहुत सारे लोग हैं, मैं किसी का एक दो आदमी का नाम ले तो वो अच्छा नहीं लगेगा। सब मेरे मन में है और सभी लोग यहाँ पर जो बैठे, मैं सभी लोगों को बसवराज पाटिल परिवार की तरफ से मैं आपको शुक्रिया देता हूँ। आज जो यहाँ पर हर साल यहाँ पर जो इफ्तार का यहाँ पर जो नियोजन करते, आप सभी लोग, खाली माइनॉरिटीज लोग ने, माइनॉरिटीज है, उसके साथ लिंगायत लोग है, SC ST है, हिंदू मुस्लिम टेस्ट, सभी लोग मिलकर ये जो हम पवित्र दिन है, ये जो हमारे धर्म में जो श्रावण मास, जो लिंगायत धर्म में श्रावण मास जो होता, वो भी 30 दिन तक ये श्रावण मास में बहुत पवित्र दिन होता। ऐसे ही ये रमजान जो माइनॉरिटीज भाई के लोगों के लिए ये 30 दिन बहुत ही अच्छे दिन, पवित्र दिन ये होते। इसमें आज सभी लोग हुमनाबाद पकड़कर सभी इससे माइनॉरिटीज भाई सभी लोग यहाँ पर आए। यही है, सब लोग मिलना, सब लोग एक तरफ रहना, सबका एक ही है, हम सब भारत के निवासी है। आज पुराने जब से लिंगे के हमारे पिताजी बसवराज पाटिल को पकड़कर तुम हमारे साथ है और हम तुम्हारे साथ है, कभी भी तुम्हारे बहुत हमारे को सहकार आशीर्वाद आप लोग ने किए और पिछले में बसवराज पाटिल साहब को भी किए, उसके बाद मुझे भी आपने किए। आज मैं इतना ही बोलना चाहता हूँ, ये जो 27 का रोजा
आप सबको मैं मुबारकबाद देता हूं। क्यों बोला तो ये बहुत ही इंपॉर्टेंट 27 का रोजा, तो इसलिए मैं अफसर में या मौलवी साहब सब बैठे से टाइम को बोले उन्होंने नहीं साहब आज ही करेंगे बोलकर, तो आज आप लोग सभी लोग यहाँ पर जो हाजिर हो गए, और बीदर से भी हमारे मित्र मंडली सभी लोग आए, और हुमनाबाद बनेरखेड़ी से आए, बसव कल्याणी से आए, बीदर से आए, कई लोग दूसरे गांव से आए, हमारे कुमार चिंचोड़ी से भी साहेब भी आए यहाँ पर, सभी लोग बनते जी है और फादर आए, सभी लोग यहाँ पर मौजूद है। आज यही इफ्तार का यही बोलना चाहता हूँ, सब लोग मिलकर ये बहुत पवित्र दिन है। पवित्र दिन में आज ये कैसा है, देखो 1 महीने तक आप लोग उपवास रहेंगे, उपवास रहकर ये जो 5 बार नमाज पढ़ेंगे, और जो 6:30 या 34 मिनट को ये रोजा जब छूट जाता, उसके बाद रोजा होने के बाद जो फ्रूट्स वगैरह खाने के बाद फिर नमाज होने के बाद आपका एक्टिविटी चलते रहता। लेकिन आप लोग यहाँ पर सभी लोग यहाँ पर हाजिर हैं, और मेरे तरफ से बसवराज पाटिल परिवार के तरफ से और सभी के तरफ से मैं आपको और एक बार मैं शुक्रिया अदा देता हूँ। आपका प्रीति, आपका विश्वास कभी भी हमारे साथ रहने दो, और हमारे भी आपके साथ रहेंगे। और कभी भी ये जो फेस्टिवल आता बहुत ही, इससे अभी मेरे मन्नन सेठ भी बोल रहे थे, मैं भी रखे साहब 19 तारीख को बीदर में बहुत सारे लोग ये लोग मन्नत कर बहुत सारे लोग इफ्तार की नियोजन करते। इस वजह से आप लोग जो मैं खुद ही अपील किया था सभी लोगों को, हुमनाबाद बीदर सभी लोगों को आप आना है, हम इफ्तार का ये काम नियोजन किए, आप सभी लोग आना बोलकर, आप लोग सभी लोग जो हम आपको बुलाए, आप लोग सभी लोग आए। मैं आप लोगों को और एक दफा मेरे तरफ से, पाटिल परिवार के तरफ से मैं आपको शुक्रिया देता हूँ, और ये ऐसे ही चलते रहेगा। ये जो फेस्टिवल बहुत ही बड़ा फेस्टिवल, ये जो रमजान होता है, हम देखते हैं कितने साल से बहुत बड़ा इससे आप लोग बनाते, उसके साथ सभी लोग मिलते, हिंदू मुस्लिम टेस्ट सभी लोग जब ईदगाह में आपका प्रेयर होता, फिर उसके बाद जब हमारे घर को आते वहां पर भी मिलना जुलना, फिर रोड के ऊपर भी आपके साथ मिलना। आपको जो इसके बारे में, जो ईद के बारे में जो शुक्रिया देता हूँ, आज सभी यहाँ पर आकर ये जो इसमें जमा हो गए। फिर और एक तरफ पाटिल परिवार के तरफ से मैं आपको अभिनंदन देता हूँ, और सबको और एक बार वालेकुम सलाम वालेकुम बोलते हुए मेरे बात 4 बात को मैं समाप्त करता हूँ। ಇನ್ನು ರಾಜ್ಯ ವ್ಯಾಪ್ತಿ ಇಂದು SSLC ಪರೀಕ್ಷೆ ಆರಂಭವಾಗಿದ್ದು ಬೀದರ್ನಲ್ಲಿಯೂ ಕೂಡ ಪರೀಕ್ಷೆಯನ್ನ ಬರೀಲಿಕ್ಕೆ ಇವತ್ತು ವಿದ್ಯಾರ್ಥಿಗಳು ಬಂದಿದ್ದಾರೆ. ಬೀದರ್ ಜಿಲ್ಲೆಯ ಪರೀಕ್ಷೆ ಬರೀತಿರುವವರು ಒಟ್ಟು 28,439 ವಿದ್ಯಾರ್ಥಿಗಳು ಬೀದರಲ್ಲಿ ಪರೀಕ್ಷೆ ಬರೀತಾ ಇದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 94 ಪರೀಕ್ಷಾ ಕೇಂದ್ರಗಳಲ್ಲಿ 28,439 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಬೀದರ್ನಲ್ಲಿ 18, ಔರಾದ್ನಲ್ಲಿ 13, ಬಸವ ಕಲ್ಯಾಣದಲ್ಲಿ 17 ಮತ್ತು ಹುಮನಾಬಾದ್ನಲ್ಲಿ 20 ಕೇಂದ್ರಗಳಲ್ಲಿ ಪರೀಕ್ಷಾ ನಡೀತಾ ಇದೆ. 23,529 ರೆಗ್ಯುಲರ್ ಮತ್ತು 1,439 ಪ್ರೈವೇಟ್ ಫ್ರೆಶರ್ಸ್ ಮತ್ತು 3,471 ರಿಪೀಟರ್ಸ್ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಪ್ರತಿ ಪರೀಕ್ಷಾ ಕೇಂದ್ರದ ಕೊಠಡಿಗೆ ಸಿಸಿಟಿವಿ ಕ್ಯಾಮೆರಾವನ್ನು ಅಳವಡಿಸಿ ಕಣ್ಗಾವಲನ್ನು ಹಾಕಲಾಗಿದೆ. ಪರೀಕ್ಷೆ ಬರುತ್ತಿರುವ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಪಂಚಾಯತ್ನ ಸಿಇಒ ಗಿರೀಶ್ ಬದೋಲೆ ಅವರು ಕೂಡ ಶುಭ ಹಾರೈಕೆಯನ್ನು ನೀಡಿದ್ದಾರೆ. ಇನ್ನು SSLC ಪರೀಕ್ಷೆ ಕುರಿತು ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ, ಆತಂಕವಿಲ್ಲದೆ ಪರೀಕ್ಷೆ ಬರೆದು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಅಂತ ಜಿಲ್ಲಾ ಪಂಚಾಯತ್ನ ಸಿಇಒ ಆಗಿರುವಂತಹ ಗಿರೀಶ್ ಬದೋಲೆ ಅವರು ಶುಭ ಹಾರೈಸಿದ್ದಾರೆ ಮಕ್ಕಳಿಗೆ. ಬೇರೆನೆ ಇಲ್ಲೇ ಎನಿವಲ್ ಎಕ್ಸಾಮ್ ಬೇರೆನೆ.
ಇನ್ನು ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ತಡರಾತ್ರಿ ಭಾರಿ ಮಳೆ ಆಗಿದೆ. ಆಲಿಕಲ್ಲು ಮಳೆ ಕೂಡ ಯಾದಗಿರಿ ಜಿಲ್ಲೆ ವ್ಯಾಪ್ತಿ ಅನೇಕ ಕಡೆ ಸುರಿದಿದೆ. ಮುತ್ತಿನಂತೆ ಅಲ್ಲಲ್ಲಿ ಆಲಿಕಲ್ಲುಗಳು ಕೂಡ ಬಿದ್ದಿರುವಂತದ್ದು. ಆಲಿಕಲ್ಲುಗಳನ್ನ ತಟ್ಟೆಯಲ್ಲಿ ಸಂಗ್ರಹಿಸಿಕೊಂಡಿದ್ದಾರೆ ಯಾದಗಿರಿಯ ಕೆಲವೊಂದು ಗ್ರಾಮಗಳಲ್ಲಿ ಜನರು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಚೆನ್ನೂರು, ಗೋನಾಳ್ ಸೇರಿದಂತೆ ಮೊದಲಾದ ಕಡೆ ಮಳೆಯ ಅಬ್ಬರ ಜೋರಾಗಿತ್ತು. ಮಳೆ ಅಬ್ಬರಕ್ಕೆ ನೆಲ ಕಚ್ಚಿವೆ ಭತ್ತದ ಬೆಳೆ. ಆಲಿಕಲ್ಲು ಮಳೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಅನ್ನದಾತರು ಇದೀಗ ಸಂಕಷ್ಟವನ್ನು ಕೂಡ ಅನುಭವಿಸುತ್ತಿದ್ದಾರೆ. ಒಂದ್ ಕಡೆ ಬಿಸಿಲಿನ ಬೇಗೆಯಿಂದ ಬೆಂದವರಿಗೆ ಶಾಂತವಾದ ವಾತಾವರಣ ಸಿಕ್ಕಿರಬಹುದು, ಆದ್ರೆ ರೈತರು ಬೆಳೆದಂತ ಕೃಷಿ ಬೆಳೆಗೆ ಎಲ್ಲೋ ಒಂದ್ ಕಡೆ ನಷ್ಟವಾಗುವಂತ ಸಾಧ್ಯತೆಗಳು ಕೂಡ ಇದೆ.